ಇವತ್ತು ಕಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಸಕ್ಕತ್ತಾಗಿ ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ ಇವತ್ತು. ಮಾಡಿಸ್ಕೊಂಡಿದ್ದೆ ಅನ್ನೋಕ್ಕಿಂತ ಅಣ್ಣ ಮಾಡಿದ್ದಾನೆ. ಅವಾಗ ಇದಕ್ಕಿಂತ ಒಂದ್ಸಲ ಮಾಡಿಸಿದ್ದೆ, ಅವಾಗ ಫ್ಯಾನ್ ಆಗಿದೆ ಅಣ್ಣ. ಮತ್ತೆ ಅದಕ್ಕೆ ಅಣ್ಣನ ಹತ್ರನೇ ಹೋಗಿದ್ದೆ. ಸಕ್ಕತ್ತಾಗಿ ಕಟಿಂಗ್ ಮಾಡ್ತಾನೆ. ಮಾಸ್ಟರ್ ಕಟ್ ಅಂತೇಳಿ ಆದಷ್ಟು ದೇರ್ಲಗಟ್ಟೆ ಹತ್ರ ಇದೆ. ಬಸ್ ಹತ್ರ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿಯಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ. ಏನು ತಿಂತೀನಿ ನೋಡೋಣ. ಫ್ರೂಟ್ಸ್ ಎಲ್ಲ ಇದೆ. ಫ್ರೂಟ್ಸ್ ಎಲ್ಲ ಇವಾಗ ಸೆಟ್ ಆಗಲ್ಲ. ಬೆಳಗ್ಗೆ ಒಂದು ಎಣ್ಣೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಹೋಗ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ. ಗೈಸ್, ನನ್ನ ಫೋನ್ ಏನಂತಾನೆ ಗೊತ್ತಾಗ್ತಿಲ್ಲ. 0.5 ಇಟ್ಟರೆ ಕ್ಲಾರಿಟಿ ಬರೋಲ್ಲ, 1 ಇಟ್ಟರೆ ಕ್ಲಾರಿಟಿ ಬರುತ್ತೆ. ಏನಂತಾನೆ ಗೊತ್ತಾಗ್ತಿಲ್ಲ. 1 ಇಟ್ಟರೆ ಅರ್ಧ ಮುಗ ಕಾಣುತ್ತೆ, 0.5 ಇಟ್ಟರೆ ಫುಲ್ ಕಾಣುತ್ತೆ, ಕ್ಲಾರಿಟಿ ಇಲ್ಲ. ಏನಂತಾನೆ ಗೊತ್ತಾಗ್ತಿಲ್ಲ. ಹೋಗ್ತಾ ಇದೀನಿ ನಡ್ಕೋತು. ಈಗ ಹೋದ್ಮೇಲೆ ನೋಡುವ ಏನಾಗುತ್ತೆ ಅಂತ ಹೇಳಿ. ಕ್ಲಾರಿಟಿ ಚೆನ್ನಾಗಿ ಬಂದಿದೆ. ಬಗ್ಗೆ ಕಟಿಂಗ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿದೆ. ಗೈಸ್, ಊಟ ಮಾಡಕ್ಕೆ ಬಂದಿದ್ದೀನಿ ಕಟ್ಲರ್ ಹೋಟೆಲ್ಗೆ. ಅಂಕಲ್ಗೆ ಹೇಳಿದ್ದೀನಿ ಒಂದು ಬಿರಿಯಾನಿ, 1 ಪೀಸ್ ಕಬಾಬ್ ಅಂತೇಳಿ ತಂದು ಕೊಡ್ತಾರೆ. ತಿಂದ್ಬಿಟ್ಟು ಕೆಲಸ ಮಾಡಿ ಬಂದದ್ದು. ಅವರೇ ನೋಡಿ ಅಂಕಲ್ ಸಖತ್ತಾಗಿ ಮಾಡ್ತಾರೆ ಅಡುಗೆ ಮಾತ್ರ. ಹೋಟ್ಲ್ ತೋರಿಸ್ತೀನಿ ನಿಮ್ಗೆ ಹೊರಗಡೆ ಹೋಗ್ಬಿಟ್ಟು ಯಾವುದಂತೇಳಿ. ಬಿರಿಯಾನಿ ಮತ್ತು ಕಬಾಬ್ ಹೇಳಿದೆ. ತಿಂದ್ಬಿಟ್ಟು ಗಾಡಿ ವಾಶ್ ಮಾಡಿ ಬಂದಿದೆ. ಊಟ ಏನು ಹೇಳಿ ಗೈಸ್, ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಎಷ್ಟು ಕಂಟ್ರೋಲ್ ಮಾಡಬೇಕು ಅಂತೀನಿ, ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಏನೇ ಆಗಲಿ, ಹುಷಾರಿರ್ಲಿಲ್ಲ ಅಂತಂದ್ರೆ ನಾನ್ ವೆಜ್ ತಿನ್ಬೇಕು ಅನಿಸುತ್ತೆ. ಜ್ವರ ಬರ್ತಿದ್ರು ನಾನ್ ವೆಜ್. ವೆಜ್ ಅಂದರೆ ಒಂಥರ ಆಗುತ್ತೆ ನನಗೆ. ನೋಡಿ ಯಾವ ಥರ ಇದೆ. ಈ ಕಡೆ ಬಿರಿಯಾನಿ ಬ್ಯಾಟಿಂಗ್ ಮಾಡುವ. ಬ್ಯಾಟಿಂಗ್ ಮಾಡಿ ಗೈಸ್, ಕಬಾಬ್ ಬಂತು. ಬ್ಯಾಟಿಂಗ್ ಶುರು ಮಾಡುವ. ನೋಡಿ ನಮ್ಮ ಕಡೆ ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ. ಮಂಗಳೂರು ಸೈಡ್ ಎಲ್ಲ ಪೀಸ್ ಲೆಕ್ಕ ಕೊಡೋದು ಕಬಾಬಾಗ. ಎಷ್ಟು ಬೇಕಂತ ಹೇಳ್ಬಿಟ್ಟು ಬಿಟ್ಟಿದೆ. ಒಂದು 10 ಪೀಸು ನಾರ್ಮಲ್ಲು ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಇವಾಗ ಮಾಡಿರೋದು ಅಂಕಲ್ಲು. ಆಯ್ತು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ, ನಮ್ಮ ಚೇಟ ರಜೆ ಕೇಳ್ತಿದ್ದ. ಆಫೀಸಲ್ಲಿ ರಜೆ ಕೊಟ್ಟಿಲ್ಲ, ಮತ್ತು ವಾಪಸ್ ಡ್ಯೂಟಿಗೆ ಬಂದಾನೆ. ಒಂಥರ ಸಹಾಯ ಆಗೈತೆ. ಮುಖ ನೋಡಿದ್ರೆ ಗೊತ್ತಾಗ್ತೈತೆ. ಹಾಂ, ಹೌದೌದು. ನೀನ್ ನನ್ಗೋಸ್ಕರ ಬಂದ್ಯಾ ಅಂದ್ರೆ? ಇಲ್ಲ ಅಂತಂದ್ರೆ ನಾನು ಬರ್ತಿರ್ಲಿಲ್ಲ ಅಂತ ನೋಡಿ. ಆಫೀಸರ್ ಹೇಳಿದ್ರೆ ಕೇಳಲ್ಲ, ನಾವ್ ಹೇಳಿದ್ರೆ ಕೇಳ್ತಾನೆ ಚೇಟ. ಲವ್ ಚೇಟ ಇಲ್ಲ ಕುಡಿಸ್ತೀಯ ಅಂತೇಳಿ ನಾ ಚಾನು ಕುಡ್ದಿಲ್ಲ, ಏನೂ ಇಲ್ಲ. ಚಾ ಕುಡಿಯಕ್ಕೆ ಹೋಗೋಣ ಇವಾಗ. ಟೈಮ್ ಆಗಿಲ್ಲ, ಟೈಮು 5 ಗಂಟೆ ಮೇಲಾಗೈತಿ ಚೇಟ. ಹೂ ತಗೊಳ್ಳೋಣ ಮುಂದೆ ಅಲ್ಲೇ ಕೊಟ್ಟಾರ್ಚ್. ಗಾಯ್ಸ್ ಹೋಗೋಣ ಬನ್ನಿ. ನಮ್ಮ ಚೇಟ ಚಾ ಕುಡಿಸ್ತೇನೆ ಅಂತಾನ, ರಜೆ ಮಾಡ್ತೀನಿ ಅಂದ. ದಾಡ ಅಂತ ಹೇಳಿದ್ದಕ್ಕೆ ನನ್ನ ಮಾತಿಗೆ ಬೆಲೆ ಕಟ್ತೀವಿ. ಡ್ಯೂಟಿಗೆ ಬಂದ ಲವ್ ಚೇಟ, ಲವ್ ಯು. ನೀರು ಹಾಕಿಲ್ಲ, ನೀನು ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಗಾಯ್ಸ್ ಬಂದ ತಕ್ಷಣ ಏನು ಕೇಳ್ತಾನೆ ಏನು ಗೊತ್ತಿಲ್ಲ. ಮೇಲೆ ಹಬ್ಬಕ್ಕೆ ಮುಂಚಾಕ ನೀರು ಹಾಕ್ದ್ಯಾ ಅಂತಾನೆ. ಹಾಕಿನಂತ ಹೇಳಿದ್ಮೇಲೆ ಸ್ಟಾರ್ಟ್ ಮಾಡ್ತಾನೆ. ರೇಡಿಯೇಟ್ರಿಗೆ ನೀರು ಹಾಕ್ಬೇಕು. ಟಾಟಾ ಗಾಡಿ ಗಾಯ್ಸ್ ನಮ್ದು. ಗಾಯ್ಸ್ ಚೇಟ ನೋಡಿ ಗಾಯ್ಸ್, ಒಂಥರ ಪಾಪ ಅನಿಸ್ತಿದೆ ಗಾಯ್ಸ್. ಏನೋ ಫಂಕ್ಷನ್ ಇದೆ ಅಂತೇಳಿ ತುಂಬ ಖುಷಿಯಾಗಿದ್ದಾನೆ. ಹಳೆ ಡೌನ ಮೀಟ್ ಆಗ್ತೀನಿ ಅಂದ್ಕೊಂಡು. ಹಾಂ ಹೇಳು. ಐತೆ ಯಾಕೆ? ಅದು ಇದು ರಬ್ಬರ್ ಬ್ಯಾಂಡ್ ಐತಲ್ಲ, ಹಾಕಲ್ಲ. ಅದು ನಿಲ್ಲಲ್ಲ ಚೇಟ. ಗೇರ್ ಹಾಕ್ಬೇಕಾದ್ರೆ ಹಿಂದೆ ತಾಗ್ತಾ ಇದೆಯಲ್ಲ. ಅಲ್ಲಿ ಇಲ್ಲ, ನನ್ಗೆ ಗೊತ್ತಾಯ್ತು. ಬೇರೆ ಕಡೆ ಐತೆ, ಅಲ್ಲಿ ತಾಗ್ತಾ ಇದೆ. ನಿಲ್ಲಂಗಿಲ್ಲ, ಅದು ಕಟ್ ಆಗುತ್ತೆ ಮತ್ತೆ. ಅದು ನೋಡು, ಇಲ್ಲಿ ಕೈ ತೆಗೆ ಸ್ವಲ್ಪ. ಇಲ್ಲಿ ನೋಡು, ಗೇರ್ ಹಾಕ್ತಿಯಲ್ಲ, ಸೆಕೆಂಡ್ ಗೇರು ಇಲ್ಲಿ ಬಂದು ತಾಗ್ತಾ ಇದೆ ನೋಡಿ. ಎಲ್ಲ ಕಟ್ ಆಗಿದೆ ತಾನೆ. ಇವತ್ತು ಗಾಡಿ ಫುಲ್ ಐತಿ. ನೀ ಎಲ್ಲಿ ಮಲ್ಗ್ತೀನಿ ನೋಡ್ತೀನಿ, ನಾ ಇಲ್ಲೇ ಮಲ್ಗ್ತೀನಿ ಅಂದ್ರೆ. ಕೊಡ್ಲಾ ಟೇಪು? ಚೇಟ ಟೇಪು ಅಂತ ಐತಿ. ಇಲ್ಲಿಗೆ ಬಡ್ಕೋತದ, ಬಡ್ಕೊಳ್ಳಿ. ಎಲ್ಲಿಗೆ ಸುತ್ತ ನೋಡಮ್. ನಾ ಹೇಳಿದ್ರೆ ಕೇಳಂಗಿಲ್ಲ. ನಿಲ್ಲತ್ತ ಅಲ್ಲಿಗೆ, ಕಟ್ಟಾಗಲ್ವ ವಾಪಸ್ಸು? ಗಾಯ್ಸ್ ಇದು ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಯಾರು ಬಂದು ಹೇಳಿದ್ರೆ ಕೇಳಂಗಿಲ್ಲ. ಏನಂತ ಗೊತ್ತಾಗ್ತಿಲ್ಲ ನನಗೆ. ನೋಡಿ
ಅಲ್ಲಿ ಹಿಂದೆ ಗೇರ್ ಹಾಕ್ಬೇಕಾದ್ರೆ ಸೆಕೆಂಡ್ ಗೇರ್ ಹಾಕ್ಬೇಕಾದ್ರೆ ತಾಗ್ತಾ ಇದೆ. ಅವಾಗಿಂದ ಹೇಳ್ತಾನೆ ಇದ್ದೀನಿ, ಅವ್ನು ಬಿಡ್ತಾನೆ ಇಲ್ಲ. ಅಲ್ಲಿ ಸೆಕೆ ಬರುತ್ತೆ ಅಂತ ಅವನಿಗೆ. ನೋಡಿ ಟೇಪ್ ನೋಡಿ ಹೆಂಗೆ ಹಾಕ್ತಾನೆ. ಗೇರ್ ಹಿಂದೆ ಬೀಳಲ್ಲ ಚೇಟ, ಅದು ಫುಲ್ ತಾಗಿದ್ರೆ. ಆಯ್ತು ಸರಿ. ನನಗೆ ಟೆನ್ಷನ್ ಆಗತ್ತಪ್ಪ, ನಾನ್ ಕ್ಯಾಬಿನ್ ಅಲ್ಲಿ ಇರೋದು. ಎಲ್ಲಿ ಹೋಗಿ ಇಕ್ಕರ್ಸಿದ್ರೆ ನಾನ್ ಹಾಕಲ್ವಾ? ಎಷ್ಟ್ ಸಲ ಗೇರ್ ಹಾಕಿಲ್ಲ? ನಾ ಗೇರ್ ಹಾಕಿದ್ರೆ ಮಾತ್ರ ಟಚ್ ಆಗತ್ತ, ಅವ್ನ ಹಾಕಿದ್ರೆ ಟಚ್ ಆಗಲ್ಲ ಅಂತ ನೋಡುವ ಇವತ್ತು. ಅವ್ನ ಹಾಕಿದ್ರೆ ಟಚ್ ಆಗತ್ತಾ, ನಾನ್ ಹಾಕಿದ್ರೆ ಟಚ್ ಆಗತ್ತಾ? ಹೋಗ್ತಾ ಇದೀವಿ ನೋಡಿ, ಬಿಡ್ತಾ ಇದೀವಿ ಇಲ್ಲಿಂದ. ಅಲ್ಲಿ ಹೂ ಹಾಕ್ಬಿಟ್ಟೆ ಎದುರಿನ ಇವಾಗ ಹಚ್ಲಾ. ಜಳಕ ಮಾಡಿದ್ದೀನಿ, ಈ ಸೆಕೆ ಇನ್ನೊಂದ್ಸಲ ಜಳಕ ಆಗ್ತದೆ ಮುಕ್ಕಳ. ನಾ ಕಟಿಂಗ್ ಮಾಡಿಸ್ಕೊಂಡ್ರೆ ಇವಾಗ ಚೇಟ ಅಬ್ಸರ್ವ್ ಮಾಡಿಬಿಟ್ಟು ಒಳ್ಳೆ ಹುಡುಗ ಕಾಣ್ತಿದ್ದೆ ಅಂತ. ಅಂದ್ರೆ ನಾ ಇಷ್ಟು ದಿನ ಒಳ್ಳೆ ಹುಡುಗ ಇರ್ಲಿಲ್ವಾ? ಇಷ್ಟು ದಿನ ಚೆನ್ನಾಗಿರ್ಲಿಲ್ಲ ಅಂತ ಇವಾಗ ಚೆನ್ನಾಗಿದ್ದೀನಿ ಅಂತ ಚೇಟ ಹೇಳ್ತಿದ್ದಾನೆ. ಏನ್ ಚೇಟ ಹಿಂಗ್ ವ್ಯವಸಾಯ ಮಾಡ್ತೀಯ ಚೇಟ ನೀನು? ಹಾ, ಎಟ್ಟಾರು ಸಿಗರೇಟ್ ಸೇತು ಮರ ಕಲಾಸ್ ಆಗೀಗ. ಟಿಕೆಟ್ ತಗೊಂಡೀಗ ಗಾಯ್ಸ್. ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ಗಾಯ್ಸ್. ಹೋಗಿ ಬರಷ್ಟು 2 ಪ್ಯಾಕ್ ಸಿಗರೇಟ್ ಸೇತ್. ಏನೋ ಗೊತ್ತಿಲ್ಲ ನಮ್ಮ ಚೇಟ, ಅದೊಂದು ಹ್ಯಾಬಿಟ್ ನಂಗೆ ಇಷ್ಟ ಆಗಲ್ಲ ಗಾಯ್ಸ್. ಚೇಟಾಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಎಳ್ನೀರು ಕೊಡ್ತೀನಿ ಅಂತ ಕರ್ಕೊಂಡು ಹೊಂಟಾನ ಚೇಟ. ನನಗೆ ಇನ್ನೊಂದು ಗಾಯ್ಸ್, ಚೇಟಾಗೆ ಲವ್ ಜಾಸ್ತಿ ಆಗಿದೆ ನನ್ನ ಮೇಲೆ. ಬೇಡ ಅಂದ್ರೆ ಎಳ್ನೀರು ಕೂಡ ನನ್ನ ಗಾಡಿ ಸೈಡ್ ಆಗಿಬಿಟ್ಟಾನ. ಚೆನ್ನಾಗಿರೋದು ಯಾವ್ದು ಇದಾ? ಇದು ಬೇಡ ಚಟ, ದೊಡ್ಡದಿದೆ. ಒಳ್ಳೆ ನೀರು ಇರ್ಬೇಕು ನನಗೆ. ನೋಡಿ ಗಾಯ್ಸ್, ಈ ಕಡೆ ಕಟ್ ಮಾಡಿದೆ ಯಾವ ಥರ ಇದೆ. ನಮ್ಮ ಕಡೆ ಚಾಕು ಕಚ್ಚ ಕಚ್ಚ ಚೆನ್ನಾಗಿ ಹೊಡಿತಾರೆ ನೋಡಿ. ಸಪ್ಪತ್ತಾಗಿದೆ ಕಟ್ ಮಾಡೋದು ನಮ್ಮ ಕಡೆ ಬಂತ. ಒಳಗಡೆ ಪಿಕಪ್ ಇಲ್ಲ, ಹೊರಗಡೆ ಬೈಪಾಸ್ ಹೋಗ್ತಾ ಇದೀವಿ. ಖುಷಿ ನಮ್ಮ ಚೇಟಾಗ ಒಳಗಡೆ ಟ್ರಾಫಿಕ್ ಮಿಸ್ ಆಯ್ತಲ್ಲ ಅಂತೇಳಿ. ಏನ್ ಚೇಟ? ಓ ಚೇಟ, ಆಯ್ಸ್ ಹೊರಗಡೆ ಹೋದ್ರೆ ಏನೋ ಒಂಥರ ಖುಷಿಗ. ಬೇಗ ಹೋಗ್ತೀನಿ. ಕಬ್ಬಿನ ಜ್ಯೂಸ್ ಕೊಡ್ತಾವ ಚೇಟ ನನಗೆ. ನೀ ಕುಡಿದಿರ್ಬೇಕಲ್ಲ ನೀನ್ ಕಳ್ಳ. ಒಂದ್ 2 ಪಾರ್ಸಲ್ ತೊಗೊಳಕ್ಕಾಗಲ್ಲ ನಮ್ಗೆ ಚೇಟಗೆ. ಹೌದಾ ಪಾಪ, ಪೊಲೀಸರು ಕಣ್ಣಿಲ್ಲ, ದುಡ್ಕೊಂಡ್ ತಿನ್ನೋರ್ ಮೇಲೆ ಜಾಸ್ತಿ ಬೀಳ್ತದ. ಅದಕ್ಕೆ ಒಬ್ಬ ಎತ್ಬಿಡ್ತಾರ ಅವನ್ನ. ಪಾನ ಯಾಕೆ? ಎಂತ ಒಳ್ಳೆ ಜನ ಮಾರ. ಇಂಥ ಡ್ರೈವರ್ ಎಲ್ಲಿ ಸಿಗ್ತಾರ? ಲಾರಿಯಿಂದ ಪಾನ ಬಿತ್ತು ಅಂತೇಳಿ ಕೂಗಿ ಕೊಡ್ಬೇಕಾಗ. ನೋಡಿ ಗಾಯ್ಸ್, ಕ್ಯೂಟಿಫೈ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ. ಸೌಕರ್ತಿ ಪಿಲ್ಲೋ ಕಾಲು ನಿಲ್ಕಂಗಿಲ್ಲ ಡ್ರೈವರ್. ನೋಡು ಏನ್ ಪಿಲ್ಲೋ ಕಡೆ ಇದೆ. ಜಿತೇಂದ್ರ ಅಲ್ಲ, ಇಲ್ಲಾಗಿ ಸಾಂಗ್ ಹಚ್ಚಿದ್ದೆ ಚೇಟ. ಸಾಂಗ್ ಆಡಂದ ನೀನು ಜಿತೇಂದ್ರ ನಾನು ಚಲ್ ಮಾಡಿಬಿಟ್ಟಲ್ಲ ಸಾಂಗ್ ಹಚ್ಚಿದಾಗ್ಲೇ. ಚೇಟ 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 ಒಳ್ಳೆ ಸಾಂಗ್ ಚೇಟ ಅದು. ಡೈಲಿ ಟೆಂಪಲ್ ಬಂದು ಕಾಣಿಕೆ ಹಾಕಿ ಅಮ್ಮನ ಆಶೀರ್ವಾದ ತಗೊಂಡು ನಾವು ಆರಾಮಾಗಿ ಹೋಗಿ ಬರಲಿ ಅಂತೇಳಿ ಇಲ್ಲಿಂದ ಪ್ರಸಾದ ತಗೊಂಡು ಹೋಗೋದು. ಕಾಣಿಕೆ ಹಾಕುವ. ಕಾಣಿಕೆ ದುರ್ಗಾ ಪರಮೇಶ್ವರಿ. ಗೈಸ್, ದೇವಸ್ಥಾನಕ್ಕೆ ಒಂದಿನ ಕಾಣಿಕೆ ಆಗೋದು ಮಿಸ್ ಮಾಡಂಗಿಲ್ಲ ಗೈಸ್. ನಾನೇ ತಿಂದ್ರೆ ಮಾತ್ರ ಒನ್ ಡೇ ಮಿಸ್ ಆಗ್ಬಾರ್ದು. ಮಿಸ್ ಆಗಲ್ಲ. ಹೋಗೋವರಿಗೆ ನಮ್ಮ ಬೆಂಗಳೂರಿಗೆ ತಾಯಿನೆಲ್ಲ ಕಾಪಾಡ್ತೀವಿ. ಚೆನ್ನಾಗಿ ಗಾಯ್ಸ್ ಹೋಗಿದೆ ಗಾಯ್ಸ್. ಬೋರ್ ಆಗ್ತಿದೆ. ಡೈಲಿ ಸಾಂಗ್ ಹಾಕೊಂಡು ಚೆನ್ನಾಗಿ ಹೋಗ್ತಿದೆ. ಬೋರ್ ಆಗ್ತಿದೆ. ಹೋಗ್ತಾ ಇದೀವಿ. ಮನ್ಸ ಏನಾಗಿದೆ
ನಾಳೆ ಹೋಗಿ ಎಲ್ಲ ಚೆಕ್ ಮಾಡ್ಬೇಕು ಅಂತ ಬರ್ತೀನಿ. ನಾಳೆ ಹೋಗಿ ಯಾಕೆ ಎಲ್ಲ ಬಿಡೋದು. ಬಸ್ ಫೀಲ್ಡಲ್ಲಿ ಏನು ರಿಯಾಲಿಟಿ ಗೊತ್ತಾ, ಒಂದು ನಾವು ಬೇಗ ಬಂದರೆ ಪ್ಯಾಸೆಂಜರ್ ಬೇಗ ಬರಲ್ಲ, ಪ್ಯಾಸೆಂಜರ್ ಬೇಗ ಬಂದರೆ ನಾವು ಬೇಗ ಹೋಗಲ್ಲ. ಏನಂತ ಗೊತ್ತಾಗಂಗಿಲ್ಲ ಮರ. ಇದು ಒಳ್ಳೆ ಟೆನ್ಷನ್ ನಮಗೆ. ಇವತ್ತು ಬೇಗ ಬಂದಿದ್ದೀನಿ, ಫುಲ್ ಖುಷಿ ಇದ್ದೀವಿ ನಾವು. ಒಬ್ಬನು ಉಡುಪಿಯಲ್ಲಿ ಫೋನ ಪಿಕ್ ಮಾಡ್ತಿಲ್ಲ. 7:15 ಟೈಮಿಂಗ್ ಇರೋದು, 7 ಗಂಟೆಗೆ ಬಂದಿದ್ದು ಸರ್ ಅಂತ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ಕ ಮಾಡ್ತಿಲ್ಲ. ಇನ್ನೂ 2 ಸೀಟ್ ಅದಾವ, ಪಿಕ್ ಮಾಡಿ ಬರ್ತೀನಿ ಅಂತಂದು ಅವ್ರಾರ ಕೈ ಎತ್ತಿರ್ತಾರೆ ಒಂದು, ಇಲ್ಲ ಅವ್ರಿಗೆ ನಾವಾರ ಕೈ ಎತ್ತಿರ್ತೀವಿ ಒಂದು, ಏನಾರು ಒಂದು ಆಗೇ ಆಗುತ್ತೆ. ಏನಿದು ಹಿಂಗೆ ಯಾಕೆ ಬೇಬಿ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಈ ಫೀಲಿಂಗ್ ಬಸ್ ಬಿಲ್ಡರ್ಗಳಿಗೆ ಇದ್ದರಿಗೆ ಮಾತ್ರ ಬರುತ್ತೆ. ಏನು ಹಿಂಗೆ ಹೇಳ್ತಾರೆ ಅಂತಿರ್ಬೋದು. ಭಾಳ ಬೇಜಾರಾಗ್ತದೆ. ನಾವು ಬೇಗ ಹೋದಾಗ ಬೇಗ ಪ್ಯಾಸೆಂಜರ್ ಬರಲಿಲ್ಲ ಅಂದರೆ ನಾವು ಯಾವತ್ತೂ ಲೇಟ್ ಮಾಡೋಂಗಿಲ್ಲ. ಅಂದರೆ ಏನಾದರೂ ರೋಡ್ ಗೀಡ್ ಜಾಮ್ ಆಗಿದ್ರೆ ಅವಾಗ ಮಾತ್ರ ಲೇಟ್ ಆಗುತ್ತೆ. ನಾವು ಕರೆಕ್ಟಾಗಿ ಬಿಟ್ಟಿರ್ತೀವಿ ಅಲ್ಲಿ ಟೈಮಿಂಗ್. ಏನು ಜಾಮ್ ಇಲ್ಲ ಏನಿಲ್ಲ, 5 ನಿಮಿಷ ಬೇಗ ಬರ್ತಿದ್ದೆ ಅಷ್ಟೇ. ಕಡೆ ಮತ್ತೆ 20 ನಿಮಿಷ ಬೇಕಾಗಿ ಸೂಪರ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ನಿಧಾನ ಹೋಗ್ತಿದ್ದೆ ಸುಮ್ಮನೆ ಆಟ ಆಡ್ಕೊಂಡು. ಇವತ್ತು ಬೇರೆ ನಮ್ಮ ಸ್ಪೀಕರ್ಗೆ ಏನು ಗೋಲ್ ಬಂದಿದೆ, ಅದು ಸ್ಪೀಕರ್ ಆನ್ ಆಗ್ತಿಲ್ಲ. ಸಾಂಗ್ ಕೇಳ್ಕೊಂಡು ಹೋಗ್ಬೇಕಂತ. ಇವತ್ತು ಇನ್ನೊಂದು ಖುಷಿ ಸರ್ ಏನು ಗೊತ್ತಾ, ಒಂದು ಮಣಿಪಾಲ್ ಪಿಕಪ್ಪೇ ಇಲ್ಲ. ಅದು ಪಿಕಪ್ ಇದ್ರೆ ಒಂದು ದೊಡ್ಡ ಟೆನ್ಷನ್ ನಮಗೆ, ಯಾವ್ದಾರ ಪಿಕಪ್ ಆಯ್ತಾ ಅಂತೇಳಿ. ನಿಜ ಹೇಳ್ತೀನಿ, ನನ್ಗೆ ಯಾರು ಮಣಿಪಾಲಿಂದ ಬುಕ್ ಮಾಡ್ತಾರೆ, ಮಣಿಪಾಲ್ಗೆ ಒಂದು ಬಾಂಬ್ ಹಾಕಿಬಿಡ್ಬೇಕನ್ನಿಸ್ತೈತೆ. ಅದು ಲೇಟ್ ಆದಾಗ ಮಾತ್ರ ಮಣಿಪಾಲಿಂದ ಉಡುಪಿ ಬರೋವ್ರಿಗೆ ಬುಕ್ ಆಗಿಲ್ಲ. ಉಡುಪಿ ಎಂಟ್ರೆನ್ಸ್ ಆಗ್ತಿದ್ದಾಗೆ ಮಣಿಪಾಲ್ ಒಂದು ಸೀಟ್ ಬುಕ್ ಆಗೋದು. ಏನು ಮಾಡ್ತೀರಾ? ನೀವು ಹೋಗಿ ಬರೋಕ್ಕೆ ಒಂದು ಏನಿಲ್ಲ ಅಂದ್ರೆ ಒಂದು 45 ನಿಮಿಷ ಬೇಕು. ನಾವು ಮಂಗಳೂರಿಂದ ಉಡುಪಿಗೆ ಬರೋದೇನೋ, ಉಡುಪಿಯಿಂದ ಮಣಿಪಾಲ್ಗೆ ಹೋಗಿ ಬರೋದೇನೋ, ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದರಲ್ಲಿ ಬೇರೆ 2 ಸಿಗ್ನಲ್ ಕಿಲೋಮೀಟರ್ ಮಾಡೋದು ಲೇಟ್ ಆಗುತ್ತೆ. ಕ್ಯೂಟಿ ಪೈ ಹಾಯ್ ಹಾಯ್ ಗಾಯ್ಸ್. ಉಡುಪಿ ಗಾಯ್ಸ್, ಉಡುಪಿ ಎಂಟ್ರೆನ್ಸ್ ಅದೇ ನೋಡಿ, ನಮ್ಮ ಬಸ್ ಎಂಟ್ರೆನ್ಸ್ ನೋಡಿ ಗಾಯ್ಸ್. ಇಂಟೀರಿಯರ್ ಪಕ್ಕದಾಗಿದೆ ಗಾಯ್ಸ್. ನೀವು ಒಂದ್ಸಲ ಬನ್ನಿ ನಮ್ಮ ಬಸ್ಸಲ್ಲಿ ಜರ್ನಿ ಮಾಡಿ, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಜೊತೆ ಶೇರ್ ಮಾಡ್ಬೇಡಿ. ನೀವು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ನೆಗೆಟಿವ್ ಆರ್ ಪಾಸಿಟಿವ್ ಎಲ್ಲನೂ ತಗೋಬೇಕು. ಪಾಸಿಟಿವ್ ಅಷ್ಟೇ ಹೇಳಿ ಅಂತಲ್ಲ, ನೆಗೆಟಿವ್ನೇ ಹೇಳಿ. ಅದನ್ನೇನೋ ಕರಪ್ಷನ್ ಮಾಡೋಣ, ಅದನ್ನು ಒಬ್ಬರಿಗೆ ಹೇಳ್ಬೇಕು. ಓಕೆನಾ? ಬನ್ನಿ ನಮ್ಮ ಬಸ್ಸಲ್ಲಿ ಬನ್ನಿ. ನಮ್ಮ ಚೇಟ ಸಿಗ್ತಾನೆ, ನಮ್ಮ ಕ್ಯೂಟಿ ಪೈ ಸಿಗ್ತಾಳೆ ನಿಮಗೆ ಬಂದರೆ. ಮೀನು ಬಲೆ ನೋಡಿ ಗಾಯ್ಸ್, ಫುಲ್ ಒಂದು ಲಾರಿಯಲ್ಲೇ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದೊಡ್ಡದಿರುತ್ತೆ ಅಂತೇಳಿ ನಾನು ಇವತ್ತು ನೋಡ್ತಾ ಇದ್ದೀನಿ. ಅಮ್ಮ, ನಾನು ಇವತ್ತು ನೋಡ್ತಾ ಇದ್ದೀನಿ ಗಾಯ್ಸ್, ಮೀನು ಬಲೆ ಇಷ್ಟು ದೊಡ್ಡದಾದ್ರೆ ಇರುತ್ತೆ. ಅವನು ಫುಲ್ ಲಾರಿ ಒಳಗೆ ಲೋಡ್ ಮಾಡೋದು, ಅದು ಫುಲ್ ಆಗಿದೆ ಲಾರಿ ಎಲ್ಲ. ಗಾಯ್ಸ್, ಕೋಟೇಶ್ವರ ಟೌನ್ ಆಫೀಸ್ ನೋಡಿ ನಮ್ದು ಇದು. ಇಲ್ಲ ಇಲ್ಲೇ ನಮಗೆ ಯಾಡ್ಗಳು ಬೆಡ್ಶೀಟು ಎಲ್ಲ ಇಲ್ಲೇ ಕೊಡ್ತಾರೆ. ಬೆಳಗ್ಗೆ ಕೊಡ್ತಾರೆ, ಸಾಯಂಕಾಲ ಇಸ್ಕೊತಾರೆ. ಒಳಗಡೆ ಅಣ್ಣ ಚೆಕ್ಕಿಂಗ್ ಹೋಗ್ಯಾನೆ, ನಾಗರಾಜಣ್ಣ ಬರ್ತಾನೆ ರೀ, ತೋರಿಸ್ತೀನಿ. ಬಂದ ಬರಲಿಲ್ಲ, ಬಂದ್ರು ನೋಡಿ ನಾಗರಾಜಣ್ಣ, ಬಂದ್ರು ನೋಡಿ. ನೋಡಿ ಗಾಯ್ಸ್, ನಮ್ಮ ಕೋಟೇಶ್ವರ ಟೌನ್ ಆಫೀಸ್ ಮ್ಯಾನೇಜರ್ ನಾಗರಾಜಣ್ಣ ಇವರೇ ನೋಡಿ. ಗಾಯ್ಸ್, ನಮ್ಮ ಕುಳಿಬಾಗೆ ಡೀಸೆಲು ಮಂತ್ರಾಲಯ ಹೋಗಿ ಬರೋಷ್ಟಲ್ಲಿ ಎಷ್ಟು ಕುಡಿತಾನೆ ಗೊತ್ತಾ ನೋಡಿ. 315 320 ಲೀಟ್ರ್ ಹೋಗುತ್ತೆ. ದುಡ್ಡು ನೋಡಿ ಗಾಯ್ಸ್, ಒಂದು ಟ್ರಿಪ್ಗೆ ಎಷ್ಟು ಹೋಗುತ್ತೆ ದುಡ್ಡು ಅಂತೇಳಿ. ಎಷ್ಟು ಮೇಂಟೆನೆನ್ಸ್ಗೆ ಎಷ್ಟು ಹೋಗ್ಬೋದು, ಡೀಸೆಲ್ಗೆ ಎಷ್ಟು ಹೋಗುತ್ತೆ ನೋಡಿ. ಕಂಡಕ್ಟ್ರ್ ಹಾಕ್ತಿದ್ದಾನೆ, ಎಲ್ಲ ಕಂಡಕ್ಟ್ರದ ಕೆಲಸ. ಡ್ರೈವರ್ ಏನು ವಿಡಿಯೋ ಮಾಡ್ತಾನೆ, ಚಿಲ್ಲಾಗಿರ್ತಾನೆ, ಹೇಳ್ತಾನೆ ಅಷ್ಟೇ, ಅದು ಮಾಡೋದು ಮಾಡಂತೇಳಿ. ಫುಲ್ ಮಾಡಪ್ಪ ಚೆನ್ನಾಗೆ, ಅರ್ಧಂಬರ್ಧ ಮಾಡಬೇಡ. ಗೈಸ್, ಕುಳಿವ ಎಲ್ಲರಿಗಿಂತ ಜಾಸ್ತಿ ಕುಡಿತಾನೆ. ಯಾಕಂತೇಳಿ ನಾವು ಬೇಗ ಹೋಗಿ ಬೇಗ ಬರ್ತೀವಲ್ಲ ಸ್ಟಾರ್ಟ್ ಟೈಮಲ್ಲಿ, ಅದಕ್ಕೆ ಜಾಸ್ತಿ ಕುಡಿತಾನೆ. ಇರಲಿ ಪರವಾಗಿಲ್ಲ. ನೋಡಿ ಗಾಯ್ಸ್, ಫೈನಲ್ಲು ಇಷ್ಟು ಹೋಯ್ತೀವಿ ನೋಡಿ ಮಂತ್ರಾಲಯ ಹೋಗಿ ಬರೋಕ್ಕೆ. ಡೀಸೆಲ್ 315. ಗುಡ್ ಬೈ, ಗುಡ್ ಡ್ರೈವರ್, ಒಳ್ಳೆ ಮೈಲೇಜ್ ಕೊಡ್ತಾನೆ. ನಾಳೆಯಿಂದ ನಿನಗೆ ಬಾಟ ಎಕ್ಸ್ಟ್ರಾ ಮಾಡ್ತೀನಿ. ಗಾಯ್ಸ್, ನಮ್ಮ ಕುಳಿಬಾಯಿ ಈ ಸಲ ಯಾಕೋ ಡೀಸೆಲ್ ಕಡಿಮೆ ಕೊಡ್ತಾನೆ ಗಾಯ್ಸ್. ಡ್ರೈವರ್ಗೆ ಅದಕ್ಕೆ ಸಂಬಳ ಜಾಸ್ತಿ ಮಾಡೋಣ ಅಂತ ಇದ್ದೀನಿ. ಯಾರು ಮೈಲೇಜ್ ಕೊಡ್ತಾರೆ ಅವ್ರಿಗೆ ನಾವೆಲ್ಲ ಸಂಬಳ ಜಾಸ್ತಿ ಇದೆ. ಒಳ್ಳೆ ಡ್ರೈವರ್ಗೆಲ್ಲ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ. ಇವಾಗೆಲ್ಲ ಇವಾಗ ಜಾಸ್ತಿ 350
ಕೊಡ್ತೀವಿ, 310 ಕೊಡಿಸ್ಬೇಕಿತ್ತು, ಇನ್ನು 5 ಲೀಟರ್ ಜಾಸ್ತಿ ನೋಡಿ. ಏನಣ್ಣ ಅದು ಏನು ಬೀಳಿಸ್ತಾ ಇದೆಯಾ? ನಮ್ಮ ಕುಳಿ ಬಾಯಿ ಊಟ ಆಗೈತಿ, ನಮಗೂ ಹೊಸೋಗೈತಿ. ಇವಾಗ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ನಿದ್ದೆ ಮಾಡೋಕ್ಕೆ ಬೆಳಗಿಲ್ಲ ಇಬ್ಬರು ಡ್ರೈವರ್ಗಳು. ನನಗೆ ಗೊತ್ತಾಗ್ತೈತಿ. ಶಿವಮೊಗ್ಗ ಪಿಕಪ್ಪು, ಚಿತ್ರದುರ್ಗ ಡ್ರಾಪು, ಶಿವಮೊಗ್ಗ ಡ್ರಾಪು, ಚಳ್ಳಕೆರೆ ಡ್ರಾಪು, ಬಳ್ಳಾರಿ ಡ್ರಾಪು ಎಲ್ಲ ಒಂದೊಂದು ತಾಸಲ್ಲಿ ಬರ್ತಾರೆ. ಗ್ಯಾಸ್ ಒಂದೊಂದು ಊರು ಒಂದೊಂದು ತಾಸಿಗೆಲ್ಲ ಬರ್ತಾರೆ. ಇವರು ಇಷ್ಟು ಹಿಂಸೆ ಬರ್ತಾರೆ ನನಗೆ. ಆದರೂ ಇದ್ದೀನಿ, ಇರಲಿ ಅಂತೇಳಿ ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಅವರಿಗೆಲ್ಲ ಗೊತ್ತಾಗಲ್ಲ. ನಾನು ಇರಲಿಲ್ಲ ಅಂತಂದರೆ ಹೋಗೋದಿಲ್ಲ. ಮತ್ತೆ ಇಲ್ಲೇ ನೋಡಿ, ನಾ ಇರ್ತೀನಿ ಅಂತ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾನೆ ನೋಡಿ. ಇವತ್ತು ಕಟಿಂಗ್ ಮಾಡ್ಸೊಂಬಂದಿದ್ದಾನೆ ಟಪಳು ನೋಡಿ ಗಾಯ್ಸ್. ಹುಲಿಕಲ್ ಫುಲ್ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೀನಿ ಇವತ್ತು. ಹುಲಿಕಲ್ದು ಟ್ಯಾಮ್ ಲೆಫ್ಟ್ ಆಗಿ ಫುಲ್ ವಿಡಿಯೋ ಮಾಡ್ತೀವಿ ಸಾಕು. ಟ್ಯಾಮ್ ಲೆಫ್ಟ್ ಮಾಡ್ತೀವಿ ಇವಾಗ. ದೇವಸ್ಥಾನ ಹೋಗೋದು. ನೀವು ಬನ್ನಿ, ಇದು ನಮ್ದು ಫ್ರೀ ವ್ಲಾಗ್ ಇದೆ. ಯಾರಾದ್ರೂ ಬರ್ತಾರೆ, ಯಾರಾದ್ರೂ ಹೋಗ್ತಾರೆ. ನಾವು ದುಡ್ಡು ಕೊಡಂಗಿಲ್ಲಲ್ಲ. ಯೂಟ್ಯೂಬ್ದಾರ ದುಡ್ಡು ಕೊಡ್ತಾರೆ ನಮಗೆ ಅಷ್ಟೇ. ಎಲ್ರೂ ಬರ್ಲಿ. ಡ್ರೈವರಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಮಾಡ್ತೇನೆ ಅಂತೇಳಿ ಫುಲ್ ಹುಡ್ಕೆಟ್ ಒಳಗೆ ತಿರ್ಸಾಡ್ತಾನೆ ಸ್ಟೇರಿಂಗ್ ನೋಡಿ. ಇರ್ಲಪ್ಪ, ಕಡಿಮೆ ಮಾಡ್ತೀನಿ ಸಂಬಳ, ನಿಧಾನ ಹೋಗ್ಲಿ. ಈಗ ನಮ್ಮ ಬಸ್ ಒಳಗೆ ಬಂದ್ರೆ ಮತ್ತಲ್ಲ ರಾಯರ್ ದರ್ಶನ ಆಗ್ತದೆ. ಮತ್ತು ನಮ್ಮ ಬಸ್ ಒಳಗೆ ಕ್ಯಾಬಿನ್ದಾಗ ಕುಂತ್ರೆ ಅಡ್ವೆಂಚರ್ ಆಗ್ತದೆ. ಆ್ಯಡೆಡ್ ಬೆನಿಫಿಟ್ ಸನ್ನಿಧಿ ಬಸ್ ಒಳಗೆ ಟ್ರಾವೆಲ್ ಮಾಡಿದ್ರೆ. ಕ್ರೇಜಿ ಇರೋದು ಯೂಟರ್ನ್ ಬಂತು ನೋಡಿ ಇವಾಗ. ನೋಡಿ ಗಾಯ್ಸ್, ಒಳಗೆ ಚೀಟಿದ್ದಾರೆ ಗಂಡು. ನಮ್ ಡ್ರೈವರ್ ಆಗುವನು ಗಂಡು. ಒಂದೇ ಒಂದು ಟರ್ನಿಂಗ್ ಅಲ್ಲಿ ನೀರು ಬೇಕಾಯ್ತು ನೋಡು. ಗಾಡಿ ಓಡಿಸ್ತಾರೆ ಗಾಯ್ಸ್. ಏನ್ ಹೇಳಿ, ಬಿಸಿ ರಕ್ತಲ್ಲ, ಚಿಕ್ಕ ಹುಡುಗ, ಮದುವೆ ಆಗಿಲ್ಲ, ಏನಿಲ್ಲ. ಗಾಯ್ಸ್ ಇಲ್ಲಿ ದೇವಸ್ಥಾನ ಹತ್ರ ನೋಡಿ, ಮೇಲೆ ಲೈಟಿಂಗ್ ಕಾಣೋದು ದೇವಸ್ಥಾನ. ಬಡಿ ಅಣ್ಣ, ಇನ್ನೂ 6 ನೋಡಿ. ಊಟ ಹೊಡೆದಂಗಾಗಿರುತ್ತೆ ಅಂತ 6 ಬಸ್ಸಿಗೆ ನೋಡಿ ಗಾಯ್ಸ್. ಈ ಕಡೆ ಪಾತಾಳ ನೋಡಿ, ಇಲ್ಲಿ ನೋಡಿ ಪಾತಾಳ. ನೀವು ನೋಡ್ಬೇಕಂದ್ರೆ ಬನ್ನಿ. ಇಡೀ ಇಲ್ಲಿಂದ ಕುಂದಾಪುರ ಹೋಗೋರು ಯಾರಾದ್ರೂ ಇದ್ರೆ ಇಲ್ಲಿ ಚಂಡಿಕಾಂಬ ದೇವಸ್ಥಾನ ಹತ್ರ ಬಂದು ಮೇಲಿಂದ ಜಿಗಿದ್ ಬಿಡ್ರಿ, ಆರಾಮಾಗಿ ಹೋಗ್ತೀರಿ. ಉಳ್ಕೊಂಡು ಓ ಪಾಲೆಪ್ಪ ಡ್ರೈವರ್ ಸ್ಪಾಡು ಗಾಯ್ಸ್. ಇವಾಗ ಬಳ್ಳಾರಿ ಬಿಟ್ಟು ಹೋಗ್ತಾ ಇದ್ದೇವೆ ಗಾಯ್ಸ್. 5 ಗಂಟೆ ಆಗಿದೆ. ನಮ್ ಚೇಟ ಇವತ್ತು ಅಡಿಗೆ ಮಾಡೋ ಪ್ಲಾನ್ ಇವಾಗಲೇ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕಂತ. ಮಟನ್ ಮಾಡೋಣ ಅಂತಿದ್ದಾನೆ. ಮಟನ್ ತಗೊಂಡು ಮಟನ್ ಮಾಡುವ ಚೇಟ ಕೈಲಿ ಮಾಡಿಸುವ. ನೋಡಿ ಏನ್ ಚಟ ಇದು? ಚಿಕನ್ ಸುಕ್ಕ ಅಂತೆ. ಚಿಕನ್ ಸುಕ್ಕ. ನಿನ್ನೆ ಮಟನ್ ಅಂತ ಹೇಳಿ ಬಿಲ್ಡಪ್ ಕೊಟ್ಟ. ಇವಾಗ ಚಿಕನ್ ಸುಕ್ಕ ಮಾಡವನು. ಏನ್ ಮಾಡ್ತೀರಾ?
ಇಲ್ಲಿ ಸಣ್ಣ ಮಗು ಗೊತ್ತಾಗಂಗಿಲ್ಲ, ಅನ್ಸರ್ಸ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಇದು ಹೋಗುತ್ತೆ. ಗಾಯ್ಸ್ ನಮ್ಮ ಸಾವುಕಾರ ನೋಡ್ರಿ ಏನು ಹೆಲ್ಪ್ ಮಾಡ್ತಿದ್ದಾರೆ ಅಂತೇಳಿ. ಮೊನ್ನೆ ಸೊಂಡೂರಲ್ಲಿ ಒಂದು ಬಸ್ ಸುಟ್ಟೋಯ್ತಲ್ಲ, ದೇವರಾಜ್ ಅಂತೇಳಿ ಡ್ರೈವರು, ಅವ್ರನ್ನ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರಂತೆ ಹುಷಾರಿಲ್ಲ ಅಂತೇಳಿ. ಮೈಯೆಲ್ಲ ಸುಟ್ಟೋಗಿದೆಯಲ್ಲ. 500 ರೂಪಾಯಿ ಆಗ್ತಿದ್ದಾನೆ. ಪೇಮೆಂಟ್ ಆಗ್ತಿಲ್ಲ, ಅಕೌಂಟ್ ನಂಬರು ಆಗ್ತಿಲ್ಲ, ಫೋನ್ಪೇನೂ ಆಗ್ತಿಲ್ಲ. ದುಡ್ಡು ಜಾಸ್ತಿ ಆಯ್ತು ಏನಂತ ಗೊತ್ತಾಗ್ತಿಲ್ಲ ಗಾಯ್ಸ್, ದುಡ್ಡು ಹೋಗ್ತಿಲ್ಲ. ಆ ಬ್ಯಾಂಕ್ ಅಕೌಂಟ್ ಹಾಕಿದ್ರೆ ಅದು ಫೋನ್ ಪೇಗೆ ಬರ್ತಾ ಇದೆ ಮಾರೆ. ಅಣ್ಣನು ಹೆಲ್ಪ್ ಮಾಡೋಣ ಅಂತೇಳಿ ಹಾಕ್ತಾ ಇದ್ದಾನೆ 500 ರೂಪಾಯಿ, ಬಟ್ ಆಗ್ತಾ ಇಲ್ಲ ಅದು ಏನಂತೇಳಿ. ನಮ್ಮ ಫ್ರೆಂಡ್ ಗಾಯ್ಸ್ ಅದರಲ್ಲಿ ಇರೋದು ನಿಖಿಲ್ ಅಂತೇಳಿ, ಅವ್ನು ಫೋನ್ ಪಿಕ್ ಮಾಡ್ತಿಲ್ಲ. ಸ್ಟಾರ್ಟಿಂಗ್ ಯಾರೋ ಫೋನ್ ಪಿಕ್ ಮಾಡಿದ್ರು ಅವರು, ಬೇರೆಯವ್ರು ಅನ್ಸುತ್ತೆ ಕಜಿನ್ಸ್. ಚೆನ್ನಾಗಿದ್ದಾನೆ, ಕೈ ಮಾತ್ರ ಸುಟ್ಟೋಗಿದೆ ಅಂತ ಹೇಳ್ತಿದ್ರು. ಕಂಡಕ್ಟರ್ದು ಏನಾಗಿಲ್ಲ ಜಾಸ್ತಿ, ಡ್ರೈವರ್ ಕೈ ಮಾತ್ರ 2 ಸುಟ್ಟಿರೋದು, ಮುಖ ಸ್ವಲ್ಪ ಚೂರು ಸುಟ್ಟಿದೆ ಒಂದು. ಡ್ರೈವರ್ ಫುಲ್ ಊಸ್ಟ್ ಆಗಿದೆ ಮಾರೆ. ಡ್ರೈವರ್ ಸಿಕ್ಕಾಪಟ್ಟೆ ಇದಾಗಿದೆ ಗಾಯ್ಸ್. ಚಿಕ್ಕ ಮಗು ಇದೆ ಅಂತ 2 ಪಾಪ ಅನಿಸ್ತಿದೆ. ನಾವು ಹೆಲ್ಪ್ ಮಾಡೋಣ ಅಂತ ಹಾಕ್ತಾ ಇದೀವಿ, ದುಡ್ಡು ಹೋಗ್ತಿಲ್ಲ. ಅಣ್ಣ ಒಂದು 500 ಹಾಕ್ತಿದ್ದಾನೆ, ನನ್ನ ಕೈಲಿ ಆದಷ್ಟು ಹಾಕೋಣ ಅಂತಿದ್ದೀವಿ, ದುಡ್ಡು ಹೋಗ್ತಿಲ್ಲ. ಟ್ರೈ ಮಾಡ್ತಾನೆ ಇದಾಗಲೇ ನೋಡಿ, ಈ ಥರ ಬರ್ತಾಯಿದೆ. ಅಣ್ಣ ತೋರ್ಸೋಣ ಅದು ನೋಡಿ, ಫೈಲ್ಡ್ ಆಗ್ತಿದೆ ದೇವರಾಜ್ ಅಂತೇಳಿ ಅವ್ರದ್ದು ಇದೆ ಎಲ್ಲ. ರಿಸೀವರ್ ಹ್ಯಾಸ್ ರೀಚ್ಡ್ ದ ಲಿಮಿಟ್. ಅವ್ರದ್ದೇನೋ ಲಿಮಿಟ್ಸ್ ಇದೆ, ಕ್ರಾಸ್ ಆಗಿರ್ಬೇಕು ಗೈಸ್. ದುಡ್ಡು ಹೋಗ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ. ಹೌ ಇಸ್ ದ ಟೇಸ್ಟ್ ಚೇಟ? ಸೂಪರ್ ಗೈಸ್, ಊಟ ಮಾಡ್ತಾ ಇದೀವಿ ನೋಡಿ. ಹೇಗೆ ಮಾಡಿ ಅನ್ಚೇಟ? ಸೂಪರಾ? ಇಲ್ಲ ಮತ್ತೆ ಸುಮ್ಮನೆ ಹಿಂಗೆ ಮಾಡಿದೆ ಗಾಯ್ಸ್. ರಿವ್ಯೂ ಕೊಡ್ತಾನೆ ಇರಿ ನಮ್ಮ ಸಾವುಕಾರ. ಚೆನ್ನಾಗಾಗಿದೆ, ಬಟ್ ಉಪ್ಪು ಕಮ್ಮಿ ಆಗಿದೆ. ನಾನು ಹಾಕಿದ್ದೆ ಕಡಿಮೆ ಆಗಿತ್ತು ಅಂತೇಳಿ, ಇನ್ನೂ ಕಡಿಮೆ ಆಗಿದೆ. ನಾನು ಹಾಕಿದ ಮೇಲೂ ಕಡಿಮೆ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳೋ. ಚೆನ್ನಾಗಿದೆ ಅದು. ನಮ್ಮ ಸುಂದ್ರನ ಕೊನೆ ಟೈಮ್ ನೋಡ್ಕೊಂಬಿಡಿ ನೋಡಿ.